ಬೂಡಾ ಹಗರಣದ ವಿಚಾರವಾಗಿ ಈಗಾಗಲೇ ಸಿಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕಾರಣ ಆಗಿದೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ 14 ಸೈಟ್ಗಳ ವಿಚಾರ ಈ ಪ್ರತಿಭಟನೆಗೆ ಕಾರಣ ಆಗಿದೆ ಸರ್. ಸೊ ಏನೇನು ಚರ್ಚೆಗಳಾಗಿದೆ ಸರ್ ಫ್ಯಾಮಿಲಿಯಲ್ಲಿ ಅಂತ? ಫ್ಯಾಮಿಲಿನೂ ಚರ್ಚೆ ಆಗಿಲ್ಲ. ಫ್ಯಾಮಿಲಿಲಿ ನಮ್ಗೆ ಗೊತ್ತಿದೆ ನಾವು ಯಾವುದೂ ತಪ್ಪು ಮಾಡಿಲ್ಲ, ನಾವೆಲ್ಲ ಕಾನೂನು ಪ್ರಕಾರವಾಗಿ ಮಾಡಿದ್ದೀವಿ ಅಂತ ಹೇಳಿ. ಆದರೂ ಕೂಡ ಇವರು ರಾಜಕೀಯ ದುರುದ್ದೇಶಕ್ಕೋಸ್ಕರ ಸುಮ್ಮನೆ ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಂಡು ನೋಟಿಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ಮಾಡ್ತೇವೆ. ತಾಯಿ ಜೊತೆ ಮಾತಾಡಿದ್ರೆ ಇದ್ರ ಬಗ್ಗೆ ತಾಯಿಯವ್ರ ಜೊತೆ ಕೋರ್ಸ್ ಮಾತಾಡಿದ್ದೀನಿ. ಅವ್ರಿಗೂ ಕೂಡ ಪ್ರಾರಂಭದಲ್ಲಿ ಬೇಸರ ಆಗಿತ್ತು, ಸುಮ್ಮನೆ ಅವ್ರ ಹೆಸರನ್ನು ಮೀಡಿಯಾ ಮುಂದೆ ತಂದೆ ಎಳಿತಾ ಇದ್ದಾರೆ ಅಂತ ಹೇಳಿ. ಬಟ್ ಆದರೆ ಅವ್ರಿಗೂ ಗೊತ್ತು ಇದರೊಳಗೆ ಏನೂ ತಪ್ಪಿಲ್ಲ ಅಂತ. ಸೊ ಹಾಗಾಗಿ ಅವರು ಧೈರ್ಯವಾಗಿ 40 ವರ್ಷದ ರಾಜಕೀಯ ಸುದೀರ್ಘ ರಾಜಕಾರಣದಲ್ಲಿ ಸರ್ ಯಾವುದೇ ರೀತಿ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ ಸಿದ್ದರಾಮಯ್ಯ ಅವರಿಗೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಸರ್. 46 ವರ್ಷಗಳ ಕಾಲದಿಂದ ಅವರು ಸುದೀರ್ಘವಾದ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈ ಸುದೀರ್ಘ ರಾಜಕೀಯದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಎಷ್ಟೊಂದು ಸಾರಿ ಮಂತ್ರಿಗಳಾಗಿದ್ದಾರೆ, ಉಪಮಂತ್ರಿಗಳು ಎರಡು ಬಾರಿ ಆಗಿದ್ದಾರೆ, ಎಷ್ಟೊಂದು ಬಾರಿ ಹಣಕಾಸು ಮಂತ್ರಿಗಳಾಗಿದ್ದಾರೆ, ಈಗ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ನಿಜವಾಗ್ಲೂ ಭ್ರಷ್ಟರಾಗಿದ್ದರೆ ಇಷ್ಟೊತ್ತು ಸಾವಿರಾರು ಕೋಟಿ ಮಾಡ್ಕೋಬೋದಾಗಿತ್ತು. ಇವತ್ತು ಯಾರು ಆರೋಪ ಮಾಡ್ತಿದ್ದಾರಲ್ಲ ಅಂಥ ನಾಯಕರ ಥರ ಅವರು ಕೂಡ ಸಾವಿರಾರು ಕೋಟಿ ಮಾಡ್ಕೋಬೋದಾಗಿತ್ತು. ಬಟ್ ಅವ್ರು ಯಾವತ್ತೂ ಕೂಡ ಅಂಥ ಕೆಲಸ ಮಾಡಿಲ್ಲ. ಇಷ್ಟು ವರ್ಷ ಯಾರೂ ಕೂಡ ಈ ರೀತಿ ರಾಜಕಾರಣ ಮಾಡ್ತಿರಲ್ಲ. ಏನು ಸುಮ್ಮನೆ ಆರೋಪ ಮಾಡಿ ತಪ್ಪು ಮಾಡಿಲ್ಲದೆ ಹೋದರೂ ಕೂಡ ಅವ್ರನ್ನ ಶಿಕ್ಷೆಗೊಳಿಸಬೇಕು ಅಂತೇಳಿ ಪ್ರಯತ್ನ ಪಡುವಂಥದ್ದು ಯಾರೂ ಮಾಡ್ತಿರಲಿಲ್ಲ. ಎಲ್ರಿಗೂ ಕೂಡ ಒಂದಷ್ಟಾದರೂ ಎಥಿಕ್ಸ್ ಇತ್ತು. ಬಟ್ ಈಗ BJP ಮತ್ತು ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಅವ್ರ ಜೊತೆ ಈಗ JDS ಅವ್ರ ಸೇರಿಕೊಂಡ ಮೇಲೆ ಎಲ್ಲ ರೀತಿ ನೀತಿ ನಿಯಮಗಳನ್ನು ಬಿಟ್ಟು ಇವತ್ತು ಅನೈತಿಕವಾದಂಥ ರಾಜಕಾರಣ ಮಾಡ್ತಿದ್ದಾರೆ, ಅಸಂವಿಧಾನಿಕವಾದಂಥ ರಾಜಕಾರಣ ಮಾಡ್ತಾರೆ. ಹಾಗಾಗಿ ಇವತ್ತು ಪಾಪ ಅಂಥ ಸುಳ್ಳು ಆರೋಪನ ಎದುರಿಸಬೇಕಾಗಿ ಬಂದಿದೆ. ಬಟ್ ಇದನ್ನು ಕೂಡ ಅವರು ಹೊರಗೆ ಬಂದೇ ಬರ್ತಾರೆ. ಹೈಕಮಾಂಡ್ ಯಾವ ರೀತಿಯಾದಂತಹ ಒಂದು ನಿಮ್ಮ ತಂದೆಗೆ ಸಹ ಅಭಯ ನೀಡಿದೆ? ಈಗಾಗಲೇ ಹೈಕಮಾಂಡ್ ಅವ್ರು ಬಂದಿದ್ದರು. ಇಲ್ಲಿ ನಮ್ಮ ಸೆಕ್ರೆಟರಿ ಆದಂತಹ AICC ಸೆಕ್ರೆಟರಿ ಆದ ಸುರ್ಜೇವಾಲ ಅವರು ಬಂದಿದ್ದರು. ಅವರು ಹೈಕಮಾಂಡ್ ಅವರ ಏನು ಸಂದೇಶನ ಈಗಾಗಲೇ ಎಲ್ಲ ಮೀಡಿಯಾದವ್ರ ಮುಂದೆ ಹೇಳಿದ್ದಾರೆ. ಹೈಕಮಾಂಡ್ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳ ಬೆನ್ನ ಹಿಂದೆ ನಿಂತಿದೆ. ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಇದು ಬರೀ ರಾಜಕೀಯ ಪ್ರೇರಿತವಾದಂಥ ಆರೋಪ ಅನ್ನೋದು ಅವ್ರಿಗೂ ಗೊತ್ತಿದೆ. ಮತ್ತು ಹೇಗೆ ಬೇರೆ ರಾಜ್ಯಗಳಲ್ಲಿ BJP ಸರ್ಕಾರಗಳನ್ನು ಕೆಡವೋದಕ್ಕೆ ರಾಜ್ಯಪಾಲರನ್ನು ಉಪಯೋಗಿಸ್ಕೊಳ್ತಿದ್ದಾರೆ, ಅದೇ ರೀತಿ ಇಲ್ಲೂ ಕೂಡ ಉಪಯೋಗಿಸ್ಕೊಳ್ತಾರೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಕೂಡ ತಂದೆಯವ್ರ ಹೋರಾಟಕ್ಕೆ ಜೊತೆಯಾಗಿರ್ತೀವಿ, ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಡಾಕ್ಟರ್, ಇವೆಲ್ಲ ನೋಡ್ತಾ ಇದ್ದರೆ ನಿಮ್ಮ ತಂದೆಯವರ ಅಧಿಕಾರ ಮತ್ತಷ್ಟು ಗಟ್ಟಿಯಾಗುತ್ತೆ ಅಂತ ಅನಿಸುತ್ತೆ ಅಂತ? 100%. ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷ ಪೂರ್ತಿ ಒಗ್ಗಟ್ಟಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದವ್ರಿಗೆ ಗೊತ್ತಿದೆ ಇವತ್ತು ಈ ರೀತಿ ಇವತ್ತು ಸಿದ್ದರಾಮಯ್ಯ ಅವ್ರ ಮೇಲೆ ಮಾಡ್ತಾರೆ, ಮುಂದೆ ಯಾರ ಮೇಲಾದರೂ ಇದೇ ರೀತಿ ಮಾಡ್ತಾರೆ. ಹಾಗಾಗಿ ಇವತ್ತು ಅವರು ಮಾಡುವಂತಹ ದಬ್ಬಾಳಿಕೆಗೆ ನಾವು ಮಾಡಿದರೆ ನಾವು ಯಾವಾಗಲೂ ಅವ್ರನ್ನ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ನಿಂತು ಸಿದ್ದರಾಮಯ್ಯ ಅವರು ನಿಂತು ಇದನ್ನು ಹೋರಾಟ ಮಾಡಬೇಕು ಅಂತ ಎಲ್ಲರೂ ನಿಶ್ಚಯ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ರೀತಿ ನಮ್ಮ ಪಕ್ಷದಲ್ಲಿ ಒಗ್ಗಟ್ಟು ಮೂಡೋದಕ್ಕೆ ಇವರೇ ಕಾರಣ ಆಗಿದ್ದಾರೆ. 5 ವರ್ಷ ಪೂರೈಸ್ತಾರೆ ಡಾಕ್ಟರ್? ಖಂಡಿತ ನಮ್ಮ ಸರ್ಕಾರ ಖಂಡಿತ ಪೂರೈಸ್ತಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಇದಿಷ್ಟು ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬೂಡಾ ಹಗರಣದ ವಿಚಾರವಾಗಿ ಈಗಾಗಲೇ ಸಿಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕಾರಣ ಆಗಿದೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ 14 ಸೈಟ್ಗಳ ವಿಚಾರ ಈ ಪ್ರತಿಭಟನೆಗೆ ಕಾರಣ ಆಗಿದೆ ಸರ್. ಸೊ ಏನೇನು ಚರ್ಚೆಗಳಾಗಿದೆ ಸರ್ ಫ್ಯಾಮಿಲಿಯಲ್ಲಿ ಅಂತ? ಫ್ಯಾಮಿಲಿನೂ ಚರ್ಚೆ ಆಗಿಲ್ಲ. ಫ್ಯಾಮಿಲಿಲಿ ನಮ್ಗೆ ಗೊತ್ತಿದೆ ನಾವು ಯಾವುದೂ ತಪ್ಪು ಮಾಡಿಲ್ಲ, ನಾವೆಲ್ಲ ಕಾನೂನು ಪ್ರಕಾರವಾಗಿ ಮಾಡಿದ್ದೀವಿ ಅಂತ ಹೇಳಿ. ಆದರೂ ಕೂಡ ಇವರು ರಾಜಕೀಯ ದುರುದ್ದೇಶಕ್ಕೋಸ್ಕರ ಸುಮ್ಮನೆ ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಂಡು ನೋಟಿಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ಮಾಡ್ತೇವೆ. ತಾಯಿ ಜೊತೆ ಮಾತಾಡಿದ್ರೆ ಇದ್ರ ಬಗ್ಗೆ ತಾಯಿಯವ್ರ ಜೊತೆ ಕೋರ್ಸ್ ಮಾತಾಡಿದ್ದೀನಿ. ಅವ್ರಿಗೂ ಕೂಡ ಪ್ರಾರಂಭದಲ್ಲಿ ಬೇಸರ ಆಗಿತ್ತು, ಸುಮ್ಮನೆ ಅವ್ರ ಹೆಸರನ್ನು ಮೀಡಿಯಾ ಮುಂದೆ ತಂದೆ ಎಳಿತಾ ಇದ್ದಾರೆ ಅಂತ ಹೇಳಿ. ಬಟ್ ಆದರೆ ಅವ್ರಿಗೂ ಗೊತ್ತು ಇದರೊಳಗೆ ಏನೂ ತಪ್ಪಿಲ್ಲ ಅಂತ. ಸೊ ಹಾಗಾಗಿ ಅವರು ಧೈರ್ಯವಾಗಿ 40 ವರ್ಷದ ರಾಜಕೀಯ ಸುದೀರ್ಘ ರಾಜಕಾರಣದಲ್ಲಿ ಸರ್ ಯಾವುದೇ ರೀತಿ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ ಸಿದ್ದರಾಮಯ್ಯ ಅವರಿಗೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಸರ್. 46 ವರ್ಷಗಳ ಕಾಲದಿಂದ ಅವರು ಸುದೀರ್ಘವಾದ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈ ಸುದೀರ್ಘ ರಾಜಕೀಯದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಎಷ್ಟೊಂದು ಸಾರಿ ಮಂತ್ರಿಗಳಾಗಿದ್ದಾರೆ, ಉಪಮಂತ್ರಿಗಳು ಎರಡು ಬಾರಿ ಆಗಿದ್ದಾರೆ, ಎಷ್ಟೊಂದು ಬಾರಿ ಹಣಕಾಸು ಮಂತ್ರಿಗಳಾಗಿದ್ದಾರೆ, ಈಗ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ನಿಜವಾಗ್ಲೂ ಭ್ರಷ್ಟರಾಗಿದ್ದರೆ ಇಷ್ಟೊತ್ತು ಸಾವಿರಾರು ಕೋಟಿ ಮಾಡ್ಕೋಬೋದಾಗಿತ್ತು. ಇವತ್ತು ಯಾರು ಆರೋಪ ಮಾಡ್ತಿದ್ದಾರಲ್ಲ ಅಂಥ ನಾಯಕರ ಥರ ಅವರು ಕೂಡ ಸಾವಿರಾರು ಕೋಟಿ ಮಾಡ್ಕೋಬೋದಾಗಿತ್ತು. ಬಟ್ ಅವ್ರು ಯಾವತ್ತೂ ಕೂಡ ಅಂಥ ಕೆಲಸ ಮಾಡಿಲ್ಲ. ಇಷ್ಟು ವರ್ಷ ಯಾರೂ ಕೂಡ ಈ ರೀತಿ ರಾಜಕಾರಣ ಮಾಡ್ತಿರಲಿಲ್ಲ. ಏನು ಸುಮ್ಮನೆ ಆರೋಪ ಮಾಡಿ ತಪ್ಪು ಮಾಡಿಲ್ಲದೆ ಹೋದರೂ ಕೂಡ ಅವ್ರನ್ನ ಶಿಕ್ಷೆಗೊಳಿಸಬೇಕು ಅಂತೇಳಿ ಪ್ರಯತ್ನ ಪಡುವಂಥದ್ದು ಯಾರೂ ಮಾಡ್ತಿರಲಿಲ್ಲ. ಎಲ್ರಿಗೂ ಕೂಡ ಒಂದಷ್ಟಾದರೂ ಎಥಿಕ್ಸ್ ಇತ್ತು. ಬಟ್ ಈಗ BJP ಮತ್ತು ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಅವ್ರ ಜೊತೆ ಈಗ JDS ಅವ್ರ ಸೇರಿಕೊಂಡ ಮೇಲೆ ಎಲ್ಲ ರೀತಿ ನೀತಿ ನಿಯಮಗಳನ್ನು ಬಿಟ್ಟು
ಇವತ್ತು ಅನೈತಿಕವಾದಂಥ ರಾಜಕಾರಣ ಮಾಡ್ತಿದ್ದಾರೆ, ಅಸಂವಿಧಾನಿಕವಾದಂಥ ರಾಜಕಾರಣ ಮಾಡ್ತಾರೆ. ಹಾಗಾಗಿ ಇವತ್ತು ಪಾಪ ಅಂಥ ಸುಳ್ಳು ಆರೋಪನ ಎದುರಿಸಬೇಕಾಗಿ ಬಂದಿದೆ. ಬಟ್ ಇದನ್ನು ಕೂಡ ಅವರು ಹೊರಗೆ ಬಂದೇ ಬರ್ತಾರೆ. ಹೈಕಮಾಂಡ್ ಯಾವ ರೀತಿಯಾದಂತಹ ಒಂದು ನಿಮ್ಮ ತಲೆಗೆ ಸಹ ಅಭಯ ನೀಡಿದೆ? ಈಗಾಗಲೇ ಹೈಕಮಾಂಡ್ ಅವ್ರು ಬಂದಿದ್ದರು, ಇಲ್ಲಿ ನಮ್ಮ ಸೆಕ್ರೆಟರಿ ಆದಂತಹ AICC ಸೆಕ್ರೆಟರಿ ಆದ ಸುರ್ಜೇವಾಲ ಅವರು ಬಂದಿದ್ದರು. ಅವರು ಹೈಕಮಾಂಡ್ ಅವರ ಏನು ಸಂದೇಶನ ಈಗಾಗಲೇ ಎಲ್ಲ ಮೀಡಿಯಾದವ್ರ ಮುಂದೆ ಹೇಳಿದ್ದಾರೆ. ಹೈಕಮಾಂಡ್ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳ ಬೆನ್ನ ಹಿಂದೆ ನಿಂತಿದೆ. ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಇದು ಬರೀ ರಾಜಕೀಯ ಪ್ರೇರಿತವಾದಂಥ ಆರೋಪ ಅನ್ನೋದು ಅವ್ರಿಗೂ ಗೊತ್ತಿದೆ. ಮತ್ತು ಹೇಗೆ ಬೇರೆ ರಾಜ್ಯಗಳಲ್ಲಿ BJP ಸರ್ಕಾರಗಳನ್ನು ಕೆಡುವುದಕ್ಕೆ ರಾಜ್ಯಪಾಲರನ್ನು ಉಪಯೋಗಿಸ್ಕೊಳ್ತಿದ್ದಾರೆ, ಅದೇ ರೀತಿ ಇಲ್ಲೂ ಕೂಡ ಉಪಯೋಗಿಸ್ಕೊಳ್ತಾರೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಕೂಡ ತಂದೆಯವ್ರ ಹೋರಾಟಕ್ಕೆ ಜೊತೆಯಾಗಿರ್ತೀವಿ, ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ರು. ಡಾಕ್ಟರ್, ಇವೆಲ್ಲ ನೋಡ್ತಾ ಇದ್ರೆ ನಿಮ್ಮ ತಂದೆಯವರ ಅಧಿಕಾರ ಮತ್ತಷ್ಟು ಗಟ್ಟಿಯಾಗುತ್ತೆ ಅಂತ ಅನ್ಸುತ್ತೆ ಅಂತ? ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷ ಪೂರ್ತಿ ಒಗ್ಗಟ್ಟಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದವ್ರಿಗೆ ಗೊತ್ತಿದೆ ಇವತ್ತು ಈ ರೀತಿ ಇವತ್ತು ಸಿದ್ದರಾಮಯ್ಯ ಅವ್ರ ಮೇಲೆ ಮಾಡ್ತಾರೆ, ಮುಂದೆ ಯಾರ ಮೇಲಾದರೂ ಇದೇ ರೀತಿ ಮಾಡ್ತಾರೆ. ಹಾಗಾಗಿ ಇವತ್ತು ಅವರು ಮಾಡುವಂತಹ ದಬ್ಬಾಳಿಕೆಗೆ ನಾವು ಮಾಡಿದರೆ ನಾವು ಯಾವಾಗಲೂ ಅವ್ರನ್ನ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ನಿಂತು ಸಿದ್ದರಾಮಯ್ಯ ಅವರು ನಿಂತು ಇದನ್ನು ಹೋರಾಟ ಮಾಡಬೇಕು ಅಂತ ಎಲ್ಲರೂ ನಿಶ್ಚಯ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ರೀತಿ ನಮ್ಮ ಪಕ್ಷದಲ್ಲಿ ಒಗ್ಗಟ್ಟು ಮೂಡೋದಕ್ಕೆ ಇವರೇ ಕಾರಣ ಆಗಿದ್ದಾರೆ. 5 ವರ್ಷ ಪೂರೈಸ್ತಾರೆ ಡಾಕ್ಟರ್? ಖಂಡಿತ ನಮ್ಮ ಸರ್ಕಾರ ಖಂಡಿತ ಪೂರೈಸ್ತಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಇದಿಷ್ಟು CM ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬೂಡಾ ಹಗರಣದ ವಿಚಾರವಾಗಿ ಈಗಾಗಲೇ CM ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕಾರಣ ಆಗಿದೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ CM ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ 14 ಸೈಟ್ಗಳ ವಿಚಾರ ಈ ಪ್ರತಿಭಟನೆಗೆ ಕಾರಣ ಆಗಿದೆ ಸರ್. ಸೊ ಏನೆಲ್ಲ ಚರ್ಚೆಗಳಾಗಿದೆ ಸರ್ ಫ್ಯಾಮಿಲಿಯಲ್ಲಿ ಅಂತ? ಫ್ಯಾಮಿಲಿನೂ ಚರ್ಚೆ ಆಗಿಲ್ಲ. ಫ್ಯಾಮಿಲಿಲಿ ನಮ್ಗೆ ಗೊತ್ತಿದೆ ನಾವು ಯಾವುದೂ ತಪ್ಪು ಮಾಡಿಲ್ಲ, ನಾವೆಲ್ಲ ಕಾನೂನು ಪ್ರಕಾರವಾಗಿ ಮಾಡಿದ್ದೀವಿ ಅಂತ ಹೇಳಿ. ಆದರೂ ಕೂಡ ಇವರು ರಾಜಕೀಯ ದುರುದ್ದೇಶಕ್ಕೋಸ್ಕರ ಸುಮ್ಮನೆ ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಂಡು ನೋಟಿಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ಮಾಡ್ತೇವೆ. ತಾಯಿ ಜೊತೆ ಮಾತಾಡಿದ್ರೆ ಇದ್ರ ಬಗ್ಗೆ? ತಾಯಿಯವ್ರ ಜೊತೆ ಕೋರ್ಸ್ ಮಾತಾಡಿದ್ದೀನಿ. ಅವ್ರಿಗೂ ಕೂಡ ಪ್ರಾರಂಭದಲ್ಲಿ ಬೇಸರ ಆಗಿತ್ತು, ಸುಮ್ಮನೆ ಅವ್ರ ಹೆಸರನ್ನು ಮೀಡಿಯಾ ಮುಂದೆ ತಂದೆ ಎಳಿತಾ ಇದ್ದಾರೆ ಅಂತ ಹೇಳಿ. ಬಟ್ ಆದರೆ ಅವ್ರಿಗೂ ಗೊತ್ತು ಇದರೊಳಗೆ ಏನೂ ತಪ್ಪಿಲ್ಲ ಅಂತ. ಸೊ ಹಾಗಾಗಿ ಅವರು ಧೈರ್ಯವಾಗಿ 40 ವರ್ಷದ ರಾಜಕೀಯ ಸುದೀರ್ಘ ರಾಜಕಾರಣದಲ್ಲಿ ಸರ್ ಯಾವುದೇ ರೀತಿ ಒಂದು ಕಪ್ಪುಚುಕ್ಕೆ ಇರಲಿಲ್ಲ ಸಿದ್ದರಾಮಯ್ಯ ಅವರಿಗೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಸರ್. 46 ವರ್ಷಗಳ ಕಾಲದಿಂದ ಅವರು ಸುದೀರ್ಘವಾದ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈ ಸುದೀರ್ಘ ರಾಜಕೀಯದಲ್ಲಿ ಬೇಕಾದಷ್ಟು ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಎಷ್ಟೊಂದು ಸಾರಿ ಮಂತ್ರಿಗಳಾಗಿದ್ದಾರೆ, ಉಪಮಂತ್ರಿಗಳು 2 ಬಾರಿ ಆಗಿದ್ದಾರೆ, ಎಷ್ಟೊಂದು ಬಾರಿ ಹಣಕಾಸು ಮಂತ್ರಿಗಳಾಗಿದ್ದಾರೆ, ಈಗ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ನಿಜವಾಗ್ಲೂ ಭ್ರಷ್ಟರಾಗಿದ್ದರೆ ಇಷ್ಟೊತ್ತು 1000 ಕೋಟಿ ಮಾಡ್ಕೋಬೋದಾಗಿತ್ತು. ಇವತ್ತು ಯಾರು ಆರೋಪ ಮಾಡ್ತಿದ್ದಾರಲ್ಲ ಅಂಥ ನಾಯಕರ ಥರ ಅವರು ಕೂಡ 1000 ಕೋಟಿ ಮಾಡ್ಕೋಬೋದಾಗಿತ್ತು. ಬಟ್ ಅವ್ರು ಯಾವತ್ತೂ ಕೂಡ ಅಂಥ ಕೆಲಸ ಮಾಡಿಲ್ಲ. ಇಷ್ಟು ವರ್ಷ ಯಾರೂ ಕೂಡ ಈ ರೀತಿ ಮಾಡ್ತಿರಲಿಲ್ಲ. ಏನು ಸುಮ್ಮನೆ ಆರೋಪ ಮಾಡಿ ತಪ್ಪು ಮಾಡಿಲ್ಲದೆ ಹೋದರೂ ಕೂಡ ಅವ್ರನ್ನ ಮೊನ್ನೆ 3 ದೂರುದಾರರ ಸವಾಲ್. ತ್ರಿಮೂರ್ತಿಗಳ ಸವಾಲಿಗೆ ಪೊನ್ನಣ್ಣ ಜವಾಬ್. ರಾಜೀನಾಮೆ ಪ್ರಶ್ನೆನೇ ಇಂದು ದೂರುದಾರರ ವಕೀಲರ ಸವಾಲ್. ರಂಗನಾಥ್ ರೆಡ್ಡಿ, TJ ಅಬ್ರಾಹಂ ಪರ ವಕೀಲ, ಲಕ್ಷ್ಮಿ ಅಯ್ಯಂಗಾರ್, ಸ್ನೇಹಮಯಿ ಕೃಷ್ಣ ಪರ ವಕೀಲೆ, ಪ್ರದೀಪ್ ಕುಮಾರ್ ದೂರುದಾರ ಮತ್ತು ವಕೀಲ. ಮೂಡ ಹಗರಣದಲ್ಲಿ ಸೆನ್ಸೇಷನಲ್ ಟರ್ನ್. ವಕೀಲರ ವಾದ ಬೆಳಿಗ್ಗೆ 9:57ಕ್ಕೆ.